ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮಂಜುನಾಥ್ ಎಕ್ಸೈಸ್ ಈ ಅಧಿಕಾರಿ ಬಗ್ಗೆ ಭಾಳ ಎಪಿಸೋಡ್ ಮಾಡಿದ್ವು. ಆದರೆ ಸರ್ಕಾರವು ಗಮನ ಹರಿಸ್ತಾ ಇಲ್ಲ, ಮುಖ್ಯಮಂತ್ರಿಗಳು ಗಮನ ಹರಿಸ್ತಾ ಇಲ್ಲ, ಅಬಕಾರಿ ಸಚಿವರು ಗಮನಕ್ಕಿಲ್ಲ. ಯಾಕಂದರೆ ಇವರ ಮಾವ ಸತೀಶ್ ಜಾರಕಿಹೊಳಿ ಅದ್ರ ಬೆಂಬಲಿದ್ದಾರೆ. ಬಿ ಜೆ ಪಿಲಿ ಬಂದರೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅದನ್ನು ಸಲಹೆ ಸೂಚನೆ ಕೊಡ್ತಾರೆ, ಪದೋನ್ನತಿ ಕೊಡ್ತಾರೆ. ಈಗ ನಾವೇನಂತೇವೆ, ಈ ಜೆ ಕಂಪ್ನಿಯದವರು ಎಕ್ಸೈಸ್ ಕಮಿಷನರ್ ಮಾಡಿಬಿಡ್ರಿ, ಭಾಳ ಒಳ್ಳೆಯದದು. ಇಡೀ ರಾಜ್ಯನ ಕೈಯಾಗಿ ಸಿಗ್ತೈತಿ. ಈ ಕೇವಲ 7-8 ಜಿಲ್ಲೆಗಳು ಅಷ್ಟೇ ಇದ್ದಾವೆ. 7-8 ಜಿಲ್ಲೆ ಅಲ್ಲ, 7-8 ಜಿಲ್ಲೆಗಳು ಅಷ್ಟೇ ಇದ್ದಾವೆ. ಇಲ್ಲಿ ತಾವೇನು ಹೇಳ್ತಾನೆ ಅದು ಬೀರನ್ನು ಖರೀದಿ ಮಾಡಬೇಕು ಕಮಿಷನ್ನಿಂದ. KSBCL ಅದನ್ನು ಡಿಪೋದಿಂದ ಖರೀದಿ ಮಾಡ್ತಾರೆ, ಇಡೀ ರಾಜ್ಯಕ್ಕೆ ಬೇಕಾದ್ದು. ಆದರೆ ಇಲ್ಲಿ ಎಕ್ಸೈಸ್ ಮಂಜುನಾಥ್ ಇವ್ರು ಏನಿದ್ದಾರೆ, ಇವ್ರಿಗೆ ಯಾರು ಹೆಚ್ಚು ಕಮಿಷನ್ ಕೊಡ್ತಾರೆ ಅವರು ಬ್ರ್ಯಾಂಡ್ ಅಷ್ಟೇ ನಿಮಗೆ ಕೊಡ್ಲಿಕ್ಕೆ ಸಿಗ್ತಾವೆ. ಉದಾಹರಣೆಗೆ ಕಿಂಗ್ ಫಿಶರ್ ಬೇಕಾಗಿತ್ತಂದ್ರೆ ಸಿಗೋದಿಲ್ಲ, ಸಿಗ್ತೈತೆ ಕಡಿಮೆ. ಅಂದರೆ ಇವ್ರಿಗೆ ಯಾರು ಕಮಿಷನ್ ಹೆಚ್ಚು ಕೊಡ್ತಾರೆ ಅವರು ಹೆಚ್ಚು ಮಾರಾಟವನ್ನು ಮಾಡಬಹುದು ಅಂತ. ಗೋಕಾಕದಲ್ಲಿ ಆಗಲಿ ಅಥವಾ ಅರಬಾವಿಯಲ್ಲಿ ಆಗಲಿ ಸಾಕಷ್ಟು ಕಮಿಷನ್ ದಂಧೆ. ಈ ಕಮಿಷನ್ನಿಂದ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿದ್ದಾರೆ. ಅದಕ್ಕೆ ನಾವೇನು ಕೇಳುತ್ತೇವೆ, ಮುಖ್ಯಮಂತ್ರಿ ಕೇಳ್ತೇವೆ, ಎಕ್ಸೈಸ್ ಕಮಿಷನರ್ ಮಾಡಿಬಿಡಿ ಬೇಗ. 14 ವರ್ಷದಿಂದ ಒಂದೇ ಸ್ಥಳದಲ್ಲಿದ್ದಾರೆ, ಎಕ್ಸೈಸ್ ಕಮಿಷನರ್ ಮಾಡಿದಂದ್ರೆ ಅಲ್ಲಿ ಒಂದು 14 ವರ್ಷ ಉಳಿತಾರೆ, ಒಂದು ಸರ್ಕಾರಕ್ಕೂ ಆದಾಯ ಹೆಚ್ಚು ಬರ್ತೈತೆ. ಈಗ ಪದೇ ಎಕ್ಸೈಸಿಂದ ನಮಗೆ ಬರಬೇಕಾದಂಥ 40,000 ಕೋಟಿ ಬರ್ತಾ ಇಲ್ಲ ಅಂತೇಳಿ ನೀವೇನು ಹೇಳ್ತೀರಿ. 80,000 ಕೋಟಿ ಕಲೆಕ್ಷನ್ ಮಾಡಿ ಕೊಡ್ತಾರೆ. ಅವರು ಒಂದು 80,000 ಕೋಟಿ, ನಿಮಗೊಂದು 80,000 ಕೋಟಿ ಸಿಗ್ತೈತೆ. ನೀವೇನಂತೆ ಅಧಿಕಾರಿಗಳ ಅಪಮಾನ ಮಾಡುವಂಥ ಸುದ್ದಿ ಮಾಡತ್ತೀವಂತ. ಕರೆ ಸುದ್ದಿ ಮಾಡೋರು ನಾವಷ್ಟೇ. ಅದಕ್ಕೆ ಎಕ್ಸೈಸ್ ಕಮಿಷನರ್ ಮಾಡಿರಿ ಅಂತಂದ್ರೆ ಇಡೀ ರಾಜ್ಯನ ಕೈ ಹಾಕ್ಸೈತಿ. ರಾಜಕಾರಣದಲ್ಲಿ ಕೈ ಆಡಿಸ್ತಾರೆ, ಅಧಿಕಾರಿಗಳ ಬಂದೋಬಸ್ತ್ ಇಲ್ಲಿ ಇಡ್ತಾರೆ, ಎಲ್ಲ ಕಮಿಷನ್ನಲ್ಲಿ ಇವರೇ ಅದಾರ. ಒಂದು ಫೈಲ್ ಇಲ್ಲಿಂದ ಮೇಲ್ಮಟ್ಟಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಇವರೇ. ಹೊಸ ಅಂಗಡಿ ಖರೀದಿ ಮಾಡ್ಬೇಕಂದ್ರೆ ಇವ್ರನ್ನ ಕೇಳ್ಬೇಕು, ಹೊಸ ಲೈಸೆನ್ಸ್ ತೆಗೆದುಕೊಳ್ಬೇಕಾದ್ರೆ ಇವ್ರನ್ನ ಕೇಳ್ಬೇಕು. ಕೋರ್ಟ ಕಚೇರಿ ಏನೇನೋ ಸಂಬಂಧ ಬರೋಂಗಿಲ್ಲ. ಯಾವಾಗ ಬೇಕಾದಾಗ ಸವಾಲು ಪಡಿಬೋದು, ಯಾವಾಗ ಬೇಕಾದ್ರೆ ಯಾರು ಬೇಕಾದಂಗೆ ಕರಿಬೋದು, ಯಾವಾಗ ಬೇಕಾದಾಗ ಇವ್ರು ಮನಸ್ಸು ಮಾಡ್ರೆ ಅದು ಅಧಿಕೃತ ಇದ್ರೂ ಕೂಡ ಆ ಅಂಗಡಿ ಬಂದ್ ಮಾಡುವಂಥ ಪವರ್ ಇಟ್ಕೊಂಡು ಹೋದಾರೆ. ಹೀಗಾಗಿ ನಾವೇನು ಹೇಳೋದು, ರಾಜ್ಯ ಸರ್ಕಾರಕ್ಕೆ ಬೇಗನೆ ಎಕ್ಸೈಸ್ ಕಮಿಷನರ್ ಮಾಡಿಬಿಟ್ಟಂದ್ರೆ ಇಡೀ ರಾಜ್ಯ ಅವ್ರ ಕೈಯಲ್ಲಿ ಸಿಗ್ತೈತೆ ಮತ್ತು ರಾಜ್ಯ ಸುಭಿಕ್ಷೆಯಿಂದ ಓಡ್ತೈತೆ. ಜನ ಮಾತಾಡೋದು ನಾವು ಮಾತಾಡುತ್ತೇವೆ ಈ ರೀತಿಯಲ್ಲಿ ನಡೆದೆ ಅಂತ, ನಮ್ಮದೇನು ಸುದ್ದಿನೇ ಇರೋಂಗಿಲ್ಲ. ಆದರೆ ಜನ ಮಾತಾಡಿದಾನ ಸಾರ್ವಜನಿಕರಿಗೆ ತಿಳಿಸ್ಬೇಕು. ಒಬ್ಬ ಭ್ರಷ್ಟ ಅಧಿಕಾರಿ ಎಲ್ಲಿದ್ದಾನೆ, ಏನು ಮಾಡ್ತಾಯಿದ್ದಾನೆ ಅನ್ನೋದು ನಾವು ತಿಳಿಸೋದು ನಮ್ಮ ಕರ್ತವ್ಯ. ಅದಕ್ಕೆ ಬೇಗನೆ ಏನು KSBCLದಿಂದ ಮತ್ತು ಒತ್ತಡಿದೆ, KSBCLದಿಂದನೇ ತರಿಸ್ಬೇಕಂತೇಳಿ ಎಲ್ಲ ಅಂಗಡಿ ಮಾಲೀಕರಿಗೆ ಅಲ್ಲೇ ಒತ್ತಡಿದೆ. ಹೀಗಾಗಿ ಏನು ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಅಂಗಡಿ ಮಾಲೀಕರು ಯಾರೂ ಇಲ್ಲ. ಬೇಗನೆ ಈತನನ್ನು ಎಕ್ಸೈಸ್ ಕಮಿಷನರ್ ಮಾಡೋದು ಭಾಳ ಒಳ್ಳೆಯದು. ಇನ್ನೊಂದು ವೇಳೆಗೆ ತಮ್ಮನ್ನು ಭೇಟಿ ಆಗ್ತವೆ, ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತವೆ. ಅಲ್ಲಿವರೆಗೆ ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.